Hello students, welcome to online class. It is my 27th session. Let us see problems and solutions on business income. So again, it is a 16 marks question. It appeared in the semester exam of April 2010. So let's see the question. Following is the profit and loss account of Mr. Ganesh for the assessment year 2019-20. Compute is gross total income. ಸೊ ಅಲ್ಲಿ ಅವರು ಗ್ರಾಸ್ ಟೋಟಲ್ ಇನ್ಕಮ್ ಕೇಳಿದ್ದಾರೆ. ಯಾವತ್ತೂ ಕೂಡ ಗ್ರಾಸ್ ಟೋಟಲ್ ಇನ್ಕಮ್ ಕಂಪ್ಯೂಟ್ ಮಾಡೋದಕ್ಕಿಂತ ಮುಂಚೆ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಸೊ ಮೊದಲಿಗೆ ಎಕ್ಸ್ಪೆಂಡಿಚರ್ಸನ್ನು ನೋಡೋಣ. ಸ್ಯಾಲರಿ ಆ್ಯಂಡ್ ವೇಜಸ್. ನಮಗೆ ಬೇಕಾಗಿದ್ದು ಡಿಸ್ಅಲೌಡ್ ಯಾವುದೆಲ್ಲ ಇದೆ ಅಂತ. ಸ್ಯಾಲರಿ ಅಲೌಡ್, ರೆಂಟ್ ಅಲೌಡ್, ಅಡ್ವರ್ಟೈಸ್ಮೆಂಟ್ ಅಲೌಡ್, interest on capital disallowed, then interest on bank loan also disallowed, bad debts allowed, reserve for bad debts idre disallowed ಅಥವಾ provision for bad debts idre disallowed, fire insurance premium on let out property disallowed, depreciation allowed, motor car expense we have to see whether for which purpose they have used, personal ಆದರೆ disallowed, official ಆದರೆ allowed, local tax on let out property disallowed. So donation, all the types of donation disallowed, ಇನ್ಕಮ್ ಟ್ಯಾಕ್ಸ್ ಡಿಸಲೌಡ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್ ಡಿಸಲೌಡ್. ಸೊ ನೆಟ್ ಪ್ರಾಫಿಟ್ ಹೇಗೂ ಫಸ್ಟಿಗೆ ಅದನ್ನೇ ಬೇಸಾಗಿ ತೊಗೋತೀವಿ. ಇನ್ಕಮ್ ಸೈಡ್ ನೋಡೋಣ. ಗ್ರಾಸ್ ಪ್ರಾಫಿಟ್ ಅದು ಬಿಸ್ನೆಸ್ ಇನ್ಕಮ್. ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಅರ್ಲಿಯರ್ ಕೊಟ್ಟಿದ್ದಾರೆ, ಹಾಗಾಗಿ ಅದು ಡಿಸಲೌಡ್, ಅಂದರೆ ಇದು ಮೈನಸ್ ಮಾಡಬೇಕು, ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ ಅಂತ. ಈ ಡೆಬಿಟ್ ಸೈಡಲ್ಲಿ ಇರೋ ಐಟಮಲ್ಲಿ ಆ್ಯಡ್ ಮಾಡಲಿಕ್ಕೆ, ಕ್ರೆಡಿಟ್ ಸೈಡಲ್ಲಿ ಇರೋ ಐಟಮನ್ನು ಲೆಸ್ ಮಾಡಲಿಕ್ಕೆ. ಓಕೆ, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು ಲೆಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಡೆಪಾಸಿಟ್ ಇನ್ ಬ್ಯಾಂಕ್. ಸೊ ಇಲ್ಲಿ ಡೆಪಾಸಿಟ್ ಬ್ಯಾಂಕ್ 5,000 ಇದೆ, 10,000ಕ್ಕಿಂತ ಮೇಲೆ ಇದ್ದರೆ ಅದನ್ನು ಕ್ರಾಸ್ ಅಪ್ ಮಾಡಬೇಕಾಗುತ್ತೆ. ಓಕೆ, ಸೊ ಇದು ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಬಿಸ್ನೆಸ್ ಇನ್ಕಮಲ್ಲಿ ಲೆಸ್ ಮಾಡಬೇಕು. ಪ್ರಾಫಿಟ್ ಆನ್ ಶೇರ್ಸ್, ಸೊ ಇದು ಕ್ಯಾಪಿಟಲ್ ಗೇನಿಗೆ ಸಂಬಂಧಪಟ್ಟಿದ್ದು. ಮೊದಲಿಗೆ ಬಿಸ್ನೆಸ್ ಇನ್ಕಮ್ ಮಾಡೋತ್ತಿಗೆ ಲೆಸ್ ಮಾಡಬೇಕು, ಆಮೇಲೆ ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಕ್ಯಾಪಿಟಲ್ ಗೇನಲ್ಲಿ ತೋರಿಸ್ಬೇಕು. ಅದೇ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಇದೆ ನೋಡಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಮೊದಲಿಗೆ ಇದು ಬಿಸ್ನೆಸ್ ಒಳಗಡೆ ಸೇರಿಕೊಂಡಿದೆ, ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಬಿಸ್ನೆಸ್ ಇನ್ಕಮ್ ಮಾಡೋತ್ತಿಗೆ ಲೆಸ್ ಮಾಡಬೇಕು. ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಎಕ್ಸಾಮ್ಟ್ ಅಂತ ತೊಗೋಬೇಕು. ಸೊ ಫಾಲೋವಿಂಗ್ ಇನ್ಫಾರ್ಮೇಷನ್ ಈಸ್ ಅವೈಲೇಬಲ್. ಸ್ಯಾಲರಿ ಇನ್ಕ್ಲೂಡ್ 500 per month ಡ್ರಾನ್ ಬೈ ಮಿಸ್ಟರ್ ಗಣೇಶ್ ಆ್ಯಸ್ ಸ್ಯಾಲರಿ. ಇಲ್ಲಿ ಆಫೀಸ್ ಸ್ಟಾಫಿಗೆ ಸ್ಯಾಲರಿ ಕೊಟ್ಟಿರ್ತೀವಿ, ಸ್ಯಾಲರಿ ಆ್ಯಂಡ್ ವೇಜಸ್ 15,000 ಇದೆಲ್ಲ. ಅದರಲ್ಲಿ ಪ್ರತಿ ತಿಂಗಳು 500 ರೂಪಾಯಿ ಇವನು ಓನರ್ ತೊಗೋತಾ ಇದ್ದಂತೆ. ಸೊ ಓನರ್ ತೊಗೊಳ್ಲಿಕ್ಕಿಲ್ಲ, ಅವ್ನು ತೊಗೊಂಡ್ರೆ ಅದು ಡಿಸಲೌಡ್. ಪರ್ ಮಂತ್ ಇದೆ, ಇಂಟು 12 ಮಾಡಿ. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಇನ್ಕ್ಲೂಡ್ 2,000 ಸ್ಪೆಂಟ್ ಆನ್ ಸ್ಪೆಷಲ್ ಅಡ್ವರ್ಟೈಸಿಂಗ್ ಕ್ಯಾಂಪೇನ್ ಟು ಓಪನ್ ಎ ನ್ಯೂ ಶಾಪ್ ಇನ್ ಮಾರ್ಕೆಟ್. ಸೊ ಯಾವುದೇ ಸ್ಪೆಷಲ್ ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹಾಗಾಗಿ ಇದನ್ನು ಏನು ಮಾಡಬೇಕು ಅಂದರೆ ಡಿಸಲೋ ಮಾಡಬೇಕು. ನೆಕ್ಸ್ಟ್ 25% ಆಫ್ ಕಾರ್ ಎಕ್ಸ್ಪೆನ್ಸ್ ರಿಲೇಟೆಡ್ ಟು ಪರ್ಸ್ನಲ್ ಯೂಸ್. ಸೊ ಕಾರ್ ಎಕ್ಸ್ಪೆನ್ಸ್ 5,000 ಆಗಿತ್ತು, ಅದರಲ್ಲಿ 25% ಪರ್ಸ್ನಲ್ ಯೂಸ್ ಅಂತ ಹೇಳಿದ್ದಾರೆ. ಸೊ 25% ಏನು ಮಾಡಬೇಕು, ಡಿಸಲೋ ಮಾಡಬೇಕು. ಡಿಪ್ರಿಷಿಯೇಷನ್ ಈಸ್ ಫೌಂಡ್ ಟು ಬಿ ಇನ್ ಎಕ್ಸೆಸ್ ಬೈ 1,000. 1,000 ಡಿಪ್ರಿಷಿಯೇಷನ್ ಎಕ್ಸೆಸ್ ಅಂತಂದರೆ ಜಾಸ್ತಿ ಡೆಬಿಟ್ ಮಾಡಿದಾರಂತೆ. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ಅಲ್ಲಿ 4,000 ಇದೆಯಲ್ಲ, ಅದು ನಿಜವಾಗ್ಲೂ 3,000 ಆಗಬೇಕಿತ್ತಂತೆ, 1,000 ಜಾಸ್ತಿ ಮಾಡಿದಾರಂತೆ. ಹಾಗಾಗಿ ಎಕ್ಸೆಸ್ ಡಿಪ್ರಿಷಿಯೇಷನನ್ನು ಡಿಸಲೋ ಮಾಡಬೇಕು, ನೆಟ್ ಪ್ರಾಫಿಟಿಗೆ ಆ್ಯಡ್ ಮಾಡ್ಕೋಬೇಕು. ಆ್ಯಕ್ಚುಯಲ್ ಬ್ಯಾಡ್ ಡೆಟ್ಸ್ 2,000 ಅಂತೆ, ಅಲ್ಲಿ ಬ್ಯಾಡ್ ಡೆಟ್ಸ್ ಎಷ್ಟಿತ್ತು, 2,250 ಇತ್ತು. 250 ರೂಪಾಯಿ ಜಾಸ್ತಿ ಡೆಬಿಟ್ ಮಾಡಿದ್ದಾರೆ, 250 ರೂಪಾಯಿನ ಡಿಸಲೋ ಮಾಡಬೇಕು. ನೆಕ್ಸ್ಟ್ ಬ್ಯಾಂಕ್ ಲೋನ್ ಇಸ್ ಟೇಕನ್ ಫಾರ್ ಬಿಸ್ನೆಸ್ ಪರ್ಪಸ್. ಓಕೆ, ಸೊ ಇಲ್ಲಿ ಬ್ಯಾಂಕ್ ಲೋನ್ ಇತ್ತು, ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಇದ್ದಿರಬೇಕು ನೋಡಿ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅಂತ ಕೊಟ್ಟಿದ್ದಾರೆ 6,000 ಇದೆಲ್ಲ. ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಅದು ಬಿಸ್ನೆಸ್ ಪರ್ಪಸ್ಸಿಗೆ ತೊಗೊಂಡಿದ್ದಂತೆ. ಸೊ ಹಾಗಾಗಿ ಅದೇ ಅಲೌಡ್. ಅದೆಲ್ಲಾದರೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದಾಗಿದ್ದರೆ ಡಿಸಲೋ ಮಾಡಬೇಕಿತ್ತು. ಸೊ ಸೊಲ್ಯೂಷನ್, ಸೊ ಮೊದಲಿಗೆ ನೆಟ್ ಪ್ರಾಫಿಟ್ ಅಂತ ತೊಗೋತೀವಿ. ನೆಟ್ ಪ್ರಾಫಿಟ್ ಆ್ಯಸ್ ಪರ್ P&L ಅಕೌಂಟ್ 1,24,750. ಫಾರ್ ದಿಸ್ ವಿ ಹ್ಯಾವ್ ಟು ಆ್ಯಡ್ ಆಲ್ ದ ಡಿಸಲೌಡ್ ಎಕ್ಸ್ಪೆನ್ಸಸ್. ಗಣೇಶ್ ಸ್ಯಾಲರಿ ಅವನು 500 ರೂಪಾಯಿ ಥರ ಡ್ರಾ ಮಾಡ್ತಿದ್ನಲ್ಲ, 500 into 12 ಮಾಡ್ಕೋಬೇಕು. ನೆಕ್ಸ್ಟ್ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್, ದೆನ್ ಕಾರ್ ಎಕ್ಸ್ಪೆನ್ಸಸ್ ಫಾರ್ ಪರ್ಸನಲ್ ಯೂಸ್ 5,000 into 25%. ಎಕ್ಸೆಸ್ ಬ್ಯಾಡ್ ಡೆಟ್ಸ್ 250. ಹೇಗೆ ಬಂತು 250? 2,250 minus 2,000. ದೆನ್ ಫೈರ್ ಇನ್ಸೂರೆನ್ಸ್ ಪ್ರೀಮಿಯಮ್ ಆನ್ LOP 1,000. ಎಕ್ಸೆಸ್ ಡಿಪ್ರಿಷಿಯೇಷನ್ 1,000 they only given. Local tax on LOP 500. Donation to NDF 1,000. Income tax 3,500. Reserve for bad debt 6,000. So altogether 25,500 should be added to 1,24,750. Next, ಸೊ ಇದನ್ನೇ ಈ 1,50,250 ಇತ್ತಲ್ಲ, ಅದು ಹಿಂದೆ ಇದ್ದದನ್ನೇ ಇಲ್ಲಿ ತೊಗೊಂಡಿದ್ದೀನಿ.
ಎರಡೆರಡು ಕಡೆ ತಗೋಬೇಕಂತ ಇಲ್ಲ, ಬಟ್ ಅದನ್ನೇ ಇಲ್ಲಿ ರಿಪೀಟ್ ಮಾಡಿದ್ದೀನಿ. ಸೊ ಅಲ್ಲಿಂದ ಲೆಸ್ ಮಾಡಬೇಕು ಇನ್ಕಮ್ ಸೈಡ್ ಇದ್ದದನ್ನು. ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ, ಅಂದರೆ ಬೇರೆ ಹೆಡ್ಗೆ ಸಂಬಂಧಪಟ್ಟಂಥ ಇನ್ಕಮ್ ಬಿಸ್ನೆಸ್ ಒಟ್ಟಿಗೆ ಇನ್ಕ್ಲೂಡ್ ಆಗಿರುತ್ತೆ, ಅದರಿಂದ ಬಿಸ್ನೆಸ್ ಇನ್ಕಮ್ ಜಾಸ್ತಿ ಆಗಿರುತ್ತೆ. ಅದು ನಿಜವಾದ ಬಿಸ್ನೆಸ್ ಇನ್ಕಮ್ ಅಲ್ಲ. ಹಾಗಾಗಿ ನಾವು ನಿಜವಾದ ಬಿಸ್ನೆಸ್ ಇನ್ಕಮ್ ಎಷ್ಟು ಅಂತ ಗೊತ್ತಾಗಬೇಕಂದ್ರೆ ಇದನ್ನೆಲ್ಲ ತೆಗಿಬೇಕು. ಲೆಸ್ ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ 2000, ರೆಂಟ್ ಫ್ರಮ್ ಹೌಸ್ ಪ್ರಾಪರ್ಟಿ 12,000, ಇಂಟ್ರೆಸ್ಟ್ ಆನ್ ಡೆಪಾಸಿಟ್ 5,000, ಪ್ರಾಫಿಟ್ ಆನ್ ಶೇರ್ಸ್ 10,000, dividend 3,000. So you will get income from business 1,18,250. So next we have to calculate computation of gross total income. So first head income from salary always nil. Next income from house property. So rent received they have given 12,000. From rent received we have to deduct local tax or municipal tax paid 500. It is also given. So after deducting you will get 11,500. It is annual value. From annual value usually we deduct two items. So less deduction under section 24. One is standard deduction at 30% on annual value, 11,500 into 30%. The other one is interest on loan if it is taken for construction of house, but ಇಲ್ಲಿ ಲೋನ್ ತೊಗೊಂಡೇ ಇಲ್ಲ ಅವರು, ಅಂದರೆ ಹೌಸ್ ಪ್ರಾಪರ್ಟಿಗೆ ತೊಗೊಂಡಿಲ್ಲ. ಸೊ ಹಾಗಾಗಿ ಬರೀ 30% ಮಾತ್ರ. ಸೊ ಮೈನಸ್ ಮಾಡಿದ ನಂತರ 8,050 ಸಿಗುತ್ತೆ, ಅದೇ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ. ನೆಕ್ಸ್ಟ್ ಇನ್ಕಮ್ ಫ್ರಮ್ ಬಿಸ್ನೆಸ್, ಇದನ್ನು ನೋಡಿ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀವಿ ಹಿಂದೆ. ಇನ್ಕಮ್ ಫ್ರಮ್ ಬಿಸ್ನೆಸ್ 1,18,250. ನೆಕ್ಸ್ಟ್ ಕ್ಯಾಪಿಟಲ್ ಗೇನ್, ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್ ಕ್ವಶನಲ್ಲಿ ಆಲ್ರೆಡಿ ಕೊಟ್ಟಿದ್ರು. ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಪ್ರಾಫಿಟ್ ಆನ್ ಶೇರ್ಸ್ ಅಂತ ಇತ್ತಲ್ಲ, ಅದು ಕ್ವಶನಲ್ಲಿ ಇದೆ ನೋಡಿ ಕ್ರೆಡಿಟ್ ಸೈಡಲ್ಲಿ. ಪ್ರಾಫಿಟ್ ಆನ್ ಶೇರ್ಸ್ ಬ್ರಾಕೆಟ್ಲಿ ಶಾರ್ಟ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ 10,000. ಸೊ ಅದೇ ಕ್ಯಾಪಿಟಲ್ ಗೇನಲ್ಲಿ ಇದೆ ನೋಡಿ, STCG ಅಂತ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ 10,000. ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ಎರಡು ಇತ್ತು. ಒಂದು ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಡೆಪಾಸಿಟ್ 500 ತೊಗೋಬೇಕು, ಮತ್ತು ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿಯನ್ನು ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಡಿವಿಡೆಂಡ್ ಫ್ರಮ್ ಆಲ್ ದ ಇಂಡಿಯನ್ ಕಂಪನಿ ನಮ್ಗೆ ಗೊತ್ತಿದೆ ಏನು, ಎಕ್ಸೆಂಪ್ಟ್ ಫ್ರಮ್ ಟ್ಯಾಕ್ಸ್ ಅಂತ. ಸೊ 5,000 ನಾವು ಟು ಕಾಲಮ್ ಬರ್ಕೊಂಡು ಟೋಟಲ್ ಮಾಡಿದಾಗ ಸಿಗುವಂಥ ಆನ್ಸರೇ ಗ್ರಾಸ್ ಟೋಟಲ್ ಇನ್ಕಮ್. ಥ್ಯಾಂಕ್ ಯು.